ಯವ್ವ ಈ ಕಲರ್ ಸೀರೆ ಹುಡ್ಕಾಕತ್ತ ಎಷ್ಟು ದಿನ ಆಗಿತ್ತು. ನಾನು ಗುಲಾಬಿ ಕಲರು ನೀಲಿ ಕಲರು ಇದ್ದದ ಸೀರೆ ಕೊಡ್ರಿ ಅಂದ್ರ ನನಗೆ ಮನಸ್ಸಿಗೆ ಬರುವಂತದ್ದು ಕೊಡತಿರ್ಕಿಲ್ಲ. ಈ ನಮ್ಮವ್ವ ಎಂತ ಚಂದ ಅರಸ್ಕೊಂಡ್ ತಗೊಂಬಂದ ನೋಡ್ದ. ಸೀರೆ ಅಂತೂ ಮಸ್ತ್ ಐತಿ. ಇದನ್ನ ಯಾವಾಗ ಉಟ್ಕೊಲಿ? ಅಯ್ಯ ಬಂತ ಅಲ್ಲ ಗಣೇಶ ಚತುರ್ಥಿ ದಿನ ಇದ ಸೀರೆ ಉಟ್ಕೊಂಡು ಅಡ್ಡಾಡ್ ಬಿಟ್ರಾತಂತ. ಬೇಕಾದ ಸೀರೆ ಇದ್ರೂ ಹೊಸ ಸೀರೆ ನೋಡಿರ್ ಮುಗಿತ್ ನನ್ನ ಸಸಿ. ಇದನ್ನ ಯಾವತ್ತು ಉಟ್ಕೊಲಿ ಹೆಂಗ ಏನ ಅಂತ ಹೇಳಿ ಮನಸ್ಸಿನಾಗ ಪ್ಲಾನ್ ಹಾಕೋ ಅಂತ ಕುಂತಿರ್ತಾಳೆ. ಇದ್ರ ಜೋಡಿಗೆ ಮನೆ ಶ್ರಾವಣ ಜಾತ್ರೆಯಾಗ ಹುಬ್ಬಳ್ಳಿಯಾಗ ಮುತ್ತಿನ ಸರ ತಗೊಂಬಂದನಲ್ಲ, ಆ ಸರ ಹಾಕೊಂಡ್ಬಿಟ್ರೆ ಮಸ್ತ್ ಕಾಣ್ತದಲ್ಲ. ಅಯ್ಯ ಚಿಂತಿಲ್ದವಂಗ ಸಂತ್ಯಾಗು ನಿದ್ದೆ ಅಂತ ಹಂಗಾದ್ ನೋಡುವ ನಿನ್ ಕತಿ. ಅಲ್ಲ ಈಗ ಬುತ್ರೊಟ್ಟಿ ಹಂಚೋದು ಇಷ್ಟೆಲ್ಲ ಕೆಲಸ ಅದಾವ, ಅದನ್ನ ಬಿಟ್ಟ ಆ ಸೀರೆ ಕನಸು ಕಾಣ್ಕೊಂತ ಕುಂತಿಯೇನ? ಗಣೇಶ ಚೌತಿ ದಿನ ಹೆಂಗಿದ್ರು ನಮ್ಮ ಮನ್ಯಾಗ ಎಲ್ಲಾರನ್ನೂ ಊಟ ಕರೆದಿರ್ತಾವಲ್ಲ, ನಮ್ಮ ಫ್ರೆಂಡ್ಸು ನಮ್ಮ ಅತ್ತಿ ಫ್ರೆಂಡ್ಸು ಎಲ್ಲರೂ ಬರ್ತಾರೆ. ಅವತ್ತ ಈ ಸೀರೆ ಉಟ್ಕೊಂಡು ಮುತ್ತಿನ ಜುಮುಕಿ ಮುತ್ತಿನ ಸರ ಹಾಕೊಂಡು ಕೈ ತುಂಬ ಬಳಿ ಮಾಲೆ ಹಾಕೊಂಡು ಅಡ್ಡಾಡಕತ್ರ ಎಲ್ಲರೂ ನನ್ನ ಹೊಗಳಿರ್ಬೇಕು. ಕಲ್ಲವಕ್ಕ ಮಲ್ಲವಕ್ಕ ನಿಂಗವಕ್ಕ ಲಕ್ಷ್ಮಕ್ಕ ಎಲ್ಲರೂ ಯಾವಾಗ ತಗೊಂಡಿ ಗಿರ್ಜಕ್ಕ ಸೀರೆ ಎಷ್ಟು ಚಂದ ಐತ್ ಸೀರೆ, ಎಷ್ಟು ಚಂದ ಐತ್ ಸೀರೆ, ಎಷ್ಟು ಚಂದ ಐತ್ ಸೀರೆ ಅಂತ ನನ್ನ ಹೊಗಳಿರ್ಬೇಕು ನೋಡ್ರಿ. ಹೋಗುತ್ತಾರ ಕಲ್ಲವಕ್ಕಾರು ಮಲ್ಲವಕ್ಕಾರು ಲಕ್ಷ್ಮಕ್ಕಾರು ಇವರೆಲ್ಲರೂ ನನ್ನ ನೋಡಿ ಖುಷಿ ಪಡ್ತಾರೆ ಬಿಡ್ರಿ, ಹೊಗಳ್ತಾರ. ಆದ್ರೆ ಆ ನಿಂಗವಕ್ಕ ಅಕ್ಕೇ ನೋಡು ನನ್ನ ನೋಡಿ ಹೊಗಳಕ್ಕಾಗ್ದ, ಹೊಗಳದ್ಲೆ ಇರಾಕಾಗ್ದ, ನನ್ನ ನೋಡಿ ಹೊಟ್ಟೆ ಊರಿ ತಡ್ಕೊಳಕ್ಕಾಗ್ದ. ಅವತ್ತು ಊಟನೂ ಮಾಡಿರ್ಬಾರ್ದು, ಊಟ ಮಾಡಿ ಹೋದ್ರೂ ರಾತ್ರಿ ಚಂದಗೆ ನಿದ್ದೆ ಹೊತ್ತಿರ್ಬಾರ್ದು, ಅಷ್ಟು ಹೊಟ್ಟೆ ಉರ್ಕೋತಾಳ ನೋಡ್ರಿ. ನನಗಂತೂ ನೆನೆಸ್ಕೊಂಡ್ರೆ ನನಗೆ ಬರತೈತಿ. ಈಕಿ ಕನಸ್ನ್ಯಾಗ ಮುಳುಗಿ ಬಿಟ್ಟಿದ್ದಾಳು, ಹಿಂಗ ಎಚ್ಚರಾಗುದಿಲ್ಲ. ಒಂದ್ ಕೊಡಾನ ಕೊಟ್ಟಿ ಅಂದ್ರೆ ಹೆಂಗೆ ಎಚ್ಚರಕತ್ ನೋಡಿ. ಇವನು ಯಾಕೆ ಎತ್ತೀರಿ, ನನ್ನ ಯಾಕೆ ಹಂಗೆ ಹೊಡೆದ್ರಿ? ಅಲ್ಲ ಎಲ್ಲರೂ ಊಟ ಮಾಡಿ ಮಕ್ಕಳು ಹೇಳಕ ಬುದ್ರೊಟ್ಟಿ ಹಂಚಕ್ ಹೋಕ್ಯೇನ, ಲಘುನ ಹಂಚಿ ಬರ್ಬೇಕು. ನಾ ಆಗಿಂದ ಬಂದು ಕರ್ಯಾಕತನು ಓನ ಅನ್ವಲ್ಲಿ, ಅದಕ್ಕೆ ನೋಡೆ ಒಂದ್ ಕಡ್ತ ಕೊಟ್ನಿ ನೋಡು ಹೆಂಗೆ ಎಚ್ಚರಾತ್. ಅಯ್ಯ ಎತ್ತೀರಿ ಎಲ್ಲ ಹಚ್ಚಿಟ್ಟೇನ್ ನೋಡ್ರಿ, ಇಲ್ಲೇ ಇನ್ ಹೋಗಿ ಕೊಟ್ಟು ಬರುದು ಅಷ್ಟರಿ. ನಡೀರಿ ಹೋಗಿ ಬರೋಣ್ರಿ. ಏನ ನಾನ ಹೂ ಮತ್ರಿ ಮತ್ತಾರು ಬರ್ಬೇಕ್ರಿ ಎತ್ತೀರಿ? ತಗೋ ಹಂಗಾರ ನೀನಾರ ಎದಕ್ಕ ಪಾಪ ನಿಮ್ಮವ್ವ ಅದು ಈಗ ಬಂದಾರು ಅವ್ರ ಜೋಡಿ ಎಟ್ಟು ಮಾತಾಡ್ಕೊಂತದು ಕುಂದ್ರ. ನಾನು ಕಲ್ಲವಕ್ಕ ಹೋಗಿ ಹಂಚಿ ಬರ್ತಾವಂತ. ಏನ್ ಹೇಳ್ತೀರಿ ನೀವು ಅಷ್ಟ ಹೋಗಿ ಹಂಚಿ ಬರ್ತೀರ್ರಿ? ನಾ ಬ್ಯಾಡ್ರಿ. ಬ್ಯಾಡ್ ತಗೋರವ ಹೇಳಿನಿಲ್ಲ, ಪಾಪ ನೀನ್ ಕರ್ಕೊಂಡು ಹೋದ್ರ ವೈನಿ ಅದು ಅವರಷ್ಟ ಕುಂದ್ರದಕ್ಕತಿ, ನೀನ ಈರ ಅವ್ರ ಜೊತೆಗೆ ನಾನು ಹೋಗಿ ಹಂಚಿ ಬರ್ತಾನಂತ. ಆಯ್ತು ತಗೋರಿ ಎತ್ತೀರಿ. ಹಂಗಾರ ಕಲ್ಲವಕ್ಕರ್ನ ಕರ್ಕೊಂಡ್ಕಾರ ಲಘುನ ನೀವು ಹಂಚಿ ಬಂದ್ಬಿಡ್ರಿ. ನಾ ಬರೋದ್ರಾಗ ಎಲ್ಲರಿಗೂ ಊಟದ ಸಜ್ಜು ಮಾಡ್ತಾನಂತ್ರಿ. ಅಷ್ಟು ಮಾಡುವ ತಂಗಿ. ಮತ್ತೆ ಬುತ್ರೊಟ್ಟಿಯಾಗ ಉಂಡಿನೇನ ಹಚ್ಚಿಲ್ಲಲ್ಲ, ಮೊದಲು ಎಲ್ಲಕ್ಕೂ ಉಂಡಿ ಹಚ್ಚುವಾಗಿರ್ಚಕ್ಕ ಉಂಡಿ ಹಚ್ಚಿಕಾರ ಬುಟ್ಟ್ಯಾಗ ತುಂಬಿಡು. ನಾ ಹೋಗಿ ಕಲ್ಲವಕ್ಕನ ಮನೆ ಮಠ ಹೋಗಿ ಕರ್ಕೊಂಬಂದ್ಬಿಡ್ತಾನಂತಕಿನ್. ಆತಾತ್ರಿ ಎತ್ತೀರಿ ನೀವು ಹೋಗಿ ಬರ್ರಿ, ನಾ ಅಷ್ಟು ತಾಗ್ಲಿ ರೆಡಿ ಮಾಡಿಡ್ತೇನ್ರಿ. ನಮ್ಮ ಅವ್ವನ ಕೈಯನ್ನು ಕೊಡ್ಬಳಿ ತಿನ್ನದ್ಲೆ ಭಾಳ ದಿನ ಆಗಿತ್ತು. ಗಿರ್ಜಕ್ಕ ಏನ್ ಮಾಡಕತ್ತೀಯವ? ಬಾ ಬೇವ ಕೊಡ್ಬಳಿ ಮಸ್ತ್ ಆಗ್ಯಾವ ನೋಡ್ದೆ, ಕೊಡ್ಬಳಿ ತಿನ್ನಕತ್ತೀನಿ. ಅಷ್ಟೆಲ್ಲ ಉಂಡಿ ಮಾಡ್ಕೊಂಬಂದನು. ಉಂಡಿ ಅದು ತಿಂದೆ ಎಲ್ಲವ ನೀನು? ಖಾರದ್ದು ಚಕ್ಲಿ ಕೊಡ್ಬಳಿ ಒಡಿ ಅಂದ್ರೆ ಖಾರದ್ದುನ ಭಾಳ ಇಷ್ಟ. ಆ ಶಿವಿ ಉಂಡಿಗಳು ತಿನ್ನಂದಿಟ. ಅಯ್ಯ ತಿನ್ನಿ ಬೇವ, ನಾ ತಿನ್ನೋದ್ಲಿ ಬಿಡ್ತಾನ. ಬುತ್ರೊಟ್ಟಿ ಹಚ್ಕೋಂತನ ಹಂಗ ಒಂದೊಂದ 5-6 ಉಂಡಿ ತಿನ್ನಿ ಕಾಣಿಸ್ತತೆ. ಅದಕ್ಕೆ ಉಂಡಿ ತಿನ್ ಬ್ಯಾಸ್ರಾತು. ಈ ಖಾರದ್ದು ಕೊಡ್ಬಳಿ ತಿನ್ನಕತ್ತಿ ನೋಡು, ಎಲ್ಲ ಉಂಡಿ ಮಸ್ತ್ ಆಗ್ಯಾವ ಬೇವ. ಹೌದಾ ಯವ್ವ, ಚಲೋ ಆತು ಬಿಡತ್ತಾಗಿ, ನಿಂಗ ಸೇರಿದವಲ್ಲ ಅಷ್ಟ ಸಾಕ. ಹ್ಞೂ ಬೇವ ಎಲ್ಲ ಚಲೋ ಆಗ್ಯಾವು. ಹೌದು ಇಷ್ಟೆಲ್ಲ ಯಾವಾಗ ಮಾಡ್ಕೊಂಬರಕ್ಕೆ ಹೋಗಿದ್ದಿ? ಎದಕ್ಕೆ ಇಷ್ಟೆಲ್ಲ ಗುದ್ದಾಡಕ್ಕೆ ಹೋಗಿದ್ದಿ? ಒಂದು ಈಸಿಸ ಮಾಡ್ಕೊಂಬರ್ಬೇಕು ಬೇಡ? ಇಲ್ಲಳ ತಂಗಿ, ತುಂಬಿದ ಮನಿ ನಾಲ್ಕ ಮಾಡ್ಕೊಂಬಂದ್ರ ಏನು ಚಂದ, ಎಲ್ಲರಿಗೂ ತಿನ್ನಕರ ಬೇಡ? ಎಲ್ಲ ಚಲೋ ಆಗ್ಯಾವಲ್ಲ ತಂಗಿ? ಹ್ಞೂ ಬೇವ ಎಲ್ಲಾನು ಚಲೋ ಆಗ್ಯಾವ ತಗೋ. ಕೊಡ್ಬಳಿ ಅಂತೂ ಮಸ್ತ್ ಆಗ್ಯಾವ ಬೇ. ಹುಡುಗರು ಇಲ್ಲದವ ತಂಗಿ, ಯಾರು ಕಾಣಿಸವಲ್ರಲ್ಲ? ಯವ್ವ ಮಕ್ಕಳು ದೊಡ್ಡ ಆದ್ಮೇಲೆ ನಮ್ಮ ಕೈಗೆ ಎಲ್ಲಿ ಸಿಗ್ತಾವ ಬೇವು? ಅವ್ರ ಸಾಲಿ ಅವ್ರ ಅಭ್ಯಾಸ ಅವ್ರು ಓದು ಬರೀ ಅಂತ ಹೇಳಿ ಅದೇ ಕೆಲಸ ಆಗಿಬಿಡ್ತತ ಅವಕ್ಕ. ಹೌದೇವ, ನಿಮ್ಮ ಸಾಲಿಗಳ ಬೇರೆ ಈಗಿನ ಸಾಲಿಗಳ ಬೇರೆ. ಈಗೆಲ್ಲ ಭಾಳ ರಿಕ್ಕಿರ್ತತಂತಲ್ಲ ಸಾಲ್ಯಾಗ. ಹೌದು ಬೇಯವ್ವ, ನಮ್ಮ ಪುಟ್ಟಿ ಒಂದಿನ ಸಾಲಿ ಬಿಡೋದಿಲ್ಲ, ಒಟ್ಟ ತಪ್ಪಿಸ್ಲಂಗ ಹೋಗಬೇಕಬೇ. ಕ್ಲಾಸ್ ಮಿಸ್ ಅಕ್ಕವು ಅಂತ ಹೇಳಿ ಹೋಗೇ ಬಿಡ್ತಾಳು. ಹೌದಾ, ನಿನ್ನಂಗ 8ರಿಂದಾಗ ಒಂದ ದಿನ ಸಾಲಿಗೆ ಹೋಗುದಿಲ್ಲ ಬಿಡಂಗಾರ. ಬೇವ ಹಂಗ್ಯಾಕಂತಿ? ನಾ ಏನ್ ದಿನ ಸಾಲಿಗೆ ಹೋಗಿರ್ಕಿಲ್ಲನ, ನಾನು ಒಟ್ಟ ತಪ್ಪಿಸ್ತಿರ್ಕಿಲ್ಲ ಸಾಲಿ. ಹ್ಞೂ ತಪ್ಪಿಸ್ತಿರ್ಕಿಲ್ಲ. ಸಾಲಿಂದ ಮಾಸ್ತರ್ಗೆ ಬಂದ ಹೇಳ್ಕೊಂಡು ಹೋದಾಗ ಮಾತ್ರ ತಪ್ಪಿಸ್ತಿರ್ಕಿಲ್ಲ. ಅದ್ರ ಮರನೇ ದಿನದಿಂದ ಮತ್ತು ಅದ ಕೆಲಸನ ಮತ್ತು ಅವ್ರು ಬಂದು ಹೇಳ್ಕೊಂಡು ಹೋಗೋ ಮಟ ಸಾಲಿ ಕಡೆ ಹನಿಕಿ ನೋಡ್ತಿರ್ಕಿಲ್ಲ ಒಟ್ಟ. ಸುಮ್ಮೀರಿ ಬೇವ, ಯಾರ
ಕೇಳಿಸ್ಕೊಂಡ್ರ ಮತ್ತೆ ನಗತಾರ. ನಗ್ಲಿ ಬಿಡುವ ನಗ್ಲಿ, ನಿನ್ನ ಕೆಲಸಗಳ ಹಂಗಿರ್ತಿದ್ವು ಅಲ್ ಮತ್ತೆ. ಸಾಲಿ ಟೈಮ್ ಆತಂದ್ರೆ ಮುಗೀತು. ನನಗೆ ಕಾಲು ನುಸಾತಾವು, ಕೈ ನುಸಾತಾವು, ಯವ್ವ ನಂಗೆ ಜ್ವರ ಬಂದಾವು, ನನಗೆ ಹೊಟ್ಟೆ ನುಸಾತತಿ ಅಂತ ಹೇಳಿ ಮೂಲಿ ಹಿಡಿದು ಮಕ್ಕೊಂಡು ಬಿಡ್ತಿದ್ದೆ. ಸುಳ್ಳು ಸುಳ್ಳು ಯಾರ ಮಾಡ್ತಾರನ್ಬೇ? ನನಗೆ ಸಾಲಿಗೆ ಹೋಗೋದಂತ ನೆನೆಸ್ಕೊಂಡ್ರೆ ಸಾಕ ಹಂಗೆಲ್ಲ ಹಾಕಿತ್ ನೋಡ್ಬೇ. ಈಗ ಆಗನ್ನ ಈಗೂ ಆಗ್ತೈತಲ್ವಾ? ಮನೆ ಕೆಲಸ ಏನ್ರ ಭಾಳ ಅದು ಅಂದ್ರೆ ಅತ್ತಿರಿ ನನ್ನ ಕಾಲು ಸತತ್ರಿ, ಅತ್ತಿರಿ ನನ್ನ ಹೊಟ್ಟೆನೂ ಸತತ್ರಿ, ಅತ್ತಿರಿ ನನ್ನ ತಲೆನೂ ಸತತ್ರಿ ಅಂತ ಹೇಳಿ ಕೊಲೆ ಕೊಯ್ ಮಕ್ಕೊಂಡಿರ್ತಿ. ನಮ್ಮ ಅತ್ತಿನೂ ಕೇಳಿಸ್ಕೊಂಡ್ಬಿಟ್ರನು, ನಮ್ಮವ್ವ ಒಟ್ಟ ಸುಮ್ಮಿರೋದಿಲ್ಲಿಕ್ಕೆ. ಹೌದ್ರಿ ವೈನಿ, ಮದುವೆ ಆದ್ಮೇಲೂ ಎಷ್ಟೋ ಸಲ ಹಂಗ ಮಾಡಿದಾಳ್ರಿ. ನಾನ ಫೋನ್ ಹಚ್ಚಿದಾಗ ಬೇದಕಾರ ಹೋಗು ಕೆಲಸ ಮಾಡೋಗು, ಹಂಗೆ ಸುಳ್ಳು ಹೇಳಿ ಮಕ್ಕೋಬಾರ್ದು ತಗ್ಗಿ ಅಂತ ಹೇಳಿ ಬೇದ್ ಕಳಿಸ್ದಾಗ ಎದ್ದು ಬರ್ತೀಳ್ರಿ. ಯವ್ವ ನೀನು ಅತ್ತಿ ಪರವಾಗಿ ಮಾತಾಡಕತ್ತೇನ? ನೀವಿಬ್ರು ಒಂದಾಗಿ ನನ್ನ ಬೇರೆ ಮಾಡಿಬಿಟ್ರೇನ? ಏನೋ ಸಣ್ಣ ವಯಸ್ಸು, ಹುಡುಗ ಬುದ್ಧಿ ಹಂಗೆಲ್ಲ ಮಾಡಿದನ್ವ. ಅದನ್ನ ಹಿಂಗ ಆಡ್ಕೊಳ್ತೀರೇನ ನೀವಿಬ್ರು? ಅಯ್ಯ ನಾವೇನ್ ಆಡ್ಕೊಳತ್ತವ ಕಿರ್ಚಕ? ನೀ ಮಾಡಿದ್ದನ್ನ ಹೇಳಕತ್ತೇವು. ಬರೀ ಏನಾರ ಒಂದ್ ಕಿತಾಬಜ್ಜಿ ಕಾರ್ಬಾರ್ ಮಾಡ್ಕೊಂತಾನೆ ಇರ್ತಿದ್ದಲ್ಲ, ಅದನ್ನ ಹೇಳತ್ತಿದ್ದು ಅಷ್ಟ. ಆಡ್ಕೋರಿ ಆಡ್ಕೋರಿ. ಗಿರ್ಜಕ ಕಲ್ಲವಕ್ಕನ್ ಕರೆದ್ ಬಂದನು, ಇವಕ್ಕಿನ್ನ ಉಂಡಿಯದ ಇಟ್ಟೇನೇ ಇಲ್ಲ ನೀನು. ಅಯ್ಯ ಮರ್ತ ಬಿಟ್ಟಿರ್ತೀರಿ, ಈಗ ಇಡ್ತೇನ್ರಿ ಇದ. ತಾರಿವ ಇಲ್ಲ ನಾನು ಇಡ್ತೇನಂತ. ಆತ್ರಿವ ಇವನಟೆಲ್ಲ ಉಂಡಿ ಹಚ್ಚಿಕಾರ ನಾವು ಬುತ್ರೊಟ್ಟಿ ಹಂಚಿ ಬಂದ ಎಲ್ಲರೂ ಕೂಡ ಊಟ ಮಾಡ್ತೇವಂತ್ರಿ. ಬೀಗರು ಬಂದಾರಲ್ರಿ ಮನೆಗೆ, ಮತ್ತೆ ಬೀಗರು ಕರ್ಕೊಂಡ ಊಟ ಮಾಡ್ತೇವ್ರಿ. ನೀವು ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.